ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ವಿಶ್ವವಾಣಿ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರ. ಎರಡನೇ ಅಧ್ಯಾಯ, ಭಗವದ್ಗೀತೆಯ ಎರಡನೇ ಅಧ್ಯಾಯ ಸಾಂಖ್ಯಯೋಗ. ಷಟ್ಪದಿಯಲ್ಲಿ ಭಗವದ್ಗೀತೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ. ಅದರಲ್ಲಿ ಆತ್ಮ ಅಂದರೆ ಏನು, ಜೀವಾತ್ಮ ಮತ್ತು ಪರಮಾತ್ಮನಿಗೆ ಏನು ವ್ಯತ್ಯಾಸ, ಈ ಎಲ್ಲ ಪ್ರಶ್ನೆಗಳು ಅರ್ಜುನನಿಗೆ ಉದ್ಭವ ಆದಂಥ ಸಂದರ್ಭದಲ್ಲಿ ಅರ್ಜುನನ ಮನಸ್ಸಿನ ಎಲ್ಲ ಸಂದೇಹಗಳಿಗೆ, ಗೊಂದಲಗಳಿಗೆ ಭಗವಂತ ತೆರೆ ಎಳೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ಅವನಿಗೆ ತುಂಬ ತಿಳಿಯಾಗಿ ಸರಳವಾದ ಉದಾಹರಣೆಗಳ ಮೂಲಕ ಆತ್ಮಕ್ಕೆ ಹೇಗೆ ನಾಶ ಇಲ್ಲ ಅನ್ನೋದನ್ನು ಹೇಳ್ತಾನೆ. ಜೀವನೆಂದರೆ ಯಾರು, ಅವನನು ಯಾವ ಶಕ್ತಿಯು ಕೊಲ್ಲಬಲ್ಲುದು, ಯಾವ ಪುರುಷನು ನುಡಿದ ಜೀವನು ಮಡಿದ ಕೊಲಬಲ್ಲ. ಹುಟ್ಟು ಸಾವುಗಳಿಲ್ಲ ಜೀವಿಗೆ, ಮೇವು ಮಾಂಸಗಳಿಲ್ಲ ಜೀವಿಗೆ, ನಾವು ಪಶುಗಳು ನಿಜವನರಿಯದೆ ನಿತ್ಯ ಬಳಲುವೆವು. ನಾವು ಮನುಷ್ಯರಾಗಿ ಹುಟ್ಟಿರಬಹುದು, ಆದರೆ ವಿಚಾರದಲ್ಲಿ ನಾವು ಪಶುಗಳಾಗಿದ್ದೇವೆ. ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ, ಈ ಜನನ ಮರಣಗಳ ಚಕ್ರದಲ್ಲಿ ನಾವು ಸಿಲುಕಿದ್ದೇವೆ. ಈ ಜನನ ಮರಣಗಳ ಚಕ್ರದಿಂದ ಪಾರಾಗಬೇಕು ಅಂತಂದರೆ, ಭಗವಂತನನ್ನು ಸೇರಬೇಕು, ಮೋಕ್ಷವನ್ನು ಕಾಣಬೇಕು ಅಂತಂದರೆ ಈ ಆತ್ಮದ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಆತ್ಮ ಅಂದ್ರೇನು, ದೇಹ ಅಂದ್ರೇನು, ದೇಹಾತ್ಮಕ್ಕೂ ಜೀವಾತ್ಮಕ್ಕೂ ಏನು ಸಂಬಂಧ, ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಪಶುಗಳಾಗಿದ್ದವರು ಮನುಷ್ಯರಾಗ್ತೇವೆ. ಅದರಿಂದ ನಿಜವಾಗಿ ನಾವು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದೇನೆ ಬಳಲ್ತಾ ಇರ್ತೇವೆ. ಅಯ್ಯೋ, ನನ್ನ ಸಂಬಂಧಿಕರು ತೀರು ಹೋದರು, ನನ್ನ ಬಂಧು ಬಾಂಧವರು ತೀರು ಹೋದರು ಅಂತ ನಿಜವಾಗಿ ದುಃಖ ಪಡುವ ಅಗತ್ಯ ಇಲ್ಲ. ಯಾಕೆಂತಂದರೆ ಅವರು ಸಾವಿಲ್ಲ, ಅವರಿಗೆ ಅವರ ಆತ್ಮ ಇನ್ನೆಲ್ಲೋ ಹೋಗಿ ಸೇರಿಕೊಂಡಿರ್ತದೆ. ಆದ್ದರಿಂದ ಆತ್ಮಕ್ಕೆ ಎಂದೆಂದಿಗೂ ಕೂಡ ಸಾವು ಅನ್ನೋದು ಇಲ್ಲ. ಹೇಗೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೆಯ ವಸ್ತ್ರಗಳಂತೆ ದೇಹವು ಕಳಚಿ ಬೀಸಾಡುವುದು ಆತ್ಮವು, ಮೊಳಕೆ ಎಪ್ಪುದು ದೇಹವಿನ್ನೊಂದನ್ನು ತಾಧರಿಸಿ. ಆಳ ಅಳತೆಗಳಿಲ್ಲ ಇದಕ ಗೋಳ ಚೌಕಾಕಾರವಿರದೈ, ಗಾಳಿ ಬೆಂಕಿಗಳಲ್ಲಿ ಒಣಗದು ಬೇಯದಿ ಆತ್ಮ. ಹೇಗೆ ಮನುಷ್ಯರಾದ ನಾವು ಇವತ್ತೊಂದು ಬಟ್ಟೆ ಹಾಕೋತೇವೆ, ಚಂದ ಜುಬ್ಬ ಹಾಕೋತೇವೆ, ಇದು ಮಣ್ಣಾಯಿತು, ಇದಕ್ಕೆ ಕೊಳೆ ಅಂಟ್ಕೊಂತು ಅಂದರೆ ಈ ಬಟ್ಟೆಯನ್ನು ತೆಗೆದು ತೊಳಿಲಿಕ್ಕೆ ಹಾಕ್ತೇವೆ ಮತ್ತು ಹೊಸ ಬಟ್ಟೆಯನ್ನು ನಾಳೆ ಹಾಕೋತೇವೆ. ಹಾಗೆಯೇ ಮನುಷ್ಯನು ಹಳೆಯ ವಸ್ತ್ರವನ್ನು ತ್ಯಾಗ ಮಾಡಿ ಹೇಗೆ ಹೊಸ ಬಟ್ಟೆಯನ್ನು ತೊಡ್ತಾನೋ, ಇಷ್ಟೇ ಸರಳವಾಗಿ ಜೀವಾತ್ಮನು ಹಳೆಯದಾದ ಶರೀರವನ್ನು ತ್ಯಾಗ ಮಾಡಿ, ಕೆಲವು ಸಲ ಹಳೆಯದಾದ ಶರೀರವನ್ನು ತ್ಯಾಗ ಮಾಡಿ, ಕೆಲವು ಸಲ ದೇಹ ಹಳತಾಗಿರೋದಿಲ್ಲ, ಆದರೆ ಇಲ್ಲೋ ಆಕ್ಸಿಡೆಂಟಲ್ಲೋ ಇನ್ನೇನೋ ಅವನ ಕರ್ಮ ಪ್ರಾರಬ್ಧಗಳಿಗೆ ಅನುಸಾರವಾಗಿ ಸಣ್ಣ ಮಕ್ಕಳೇ ತೀರ್ಕೊಂಡ್ಬಿಡ್ತಾರೆ, ಆಗಲೂ ಆತ್ಮ ಬಿಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಆ ರೀತಿ ತನಗೆ ಬೇಸರವಾದ ಅಥವಾ ಹಳೆಯದಾದ ಶರೀರಗಳನ್ನು ತ್ಯಾಗ ಮಾಡಿ ಬೇರೆಯದಾದ ಹೊಸ ಶರೀರವನ್ನು ಆತ್ಮ ಪಡೆದುಕೊಳ್ಳುತ್ತದೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪ್ಯೋ ನ ಶೋಷಯತಿ ಮಾರುತಃ. ಅಂದರೆ ಈ ಆತ್ಮ ಇದೆಯಲ್ಲ, ಇದು ಎಂದಿಗೂ ಕೂಡ ಈ ಆತ್ಮವನ್ನು ಯಾವ ಶಸ್ತ್ರಗಳು ಕೂಡ ಕತ್ತರಿಸಲಾರವು, ಇದನ್ನು ಬೆಂಕಿಯೂ ಕೂಡ ಸುಡಲಾರದು, ಇದನ್ನು ಜಲವು ನೆನೆಯಿಸಲಾರದು ಮತ್ತು ವಾಯು ಒಣಗಿಸಲಾರದು ಅಂತ. ಹಾಗಾಗಿ ಇದಕ್ಕೆ ಗಾಳಿ, ಬೆಂಕಿ ಅಥವಾ ಬಿಸಿಲು ಇದು ಯಾವುದು ಕೂಡ ತಾಗೋದಿಲ್ಲ, ಇದನ್ನು ಕತ್ತರಿಸೋದಕ್ಕಾಗೋದಿಲ್ಲ, ಇದನ್ನು ತುಂಡರಿಸುವುದಕ್ಕಾಗೋದಿಲ್ಲ. ಅದರಿಂದ ಈ ಆತ್ಮ ಅನ್ನೋದು ಅದು ಯಾವುದರಿಂದಲೂ ಕೂಡ ನಾಶ ಆಗದೇ ಇರತಕ್ಕಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಚ್ಛೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಃ ಸ್ಥಾಣೂರಚಲೋಯಂ ಸನಾತನಃ. ಯಾಕೆ ಆತ್ಮವನ್ನು ತುಂಡರಿಸೋಕ್ಕಾಗೋದಿಲ್ಲ, ನಾಶ ಮಾಡಲಿಕ್ಕಾಗೋದಿಲ್ಲ ಅಂತ ಕೇಳಿದರೆ, ಈ ಆತ್ಮವು ಅಚ್ಛೇದ್ಯವು, ಅದಾಹ್ಯವು, ಅಕ್ಲೇದ್ಯವು ಮತ್ತು ನಿಸ್ಸಂದೇಹವಾಗಿ ಅಶೋಷ್ಯವೂ ಆಗಿದೆ. ಹಾಗೂ ಈ ಆತ್ಮವು ನಿತ್ಯವೂ ಸರ್ವವ್ಯಾಪಿಯು, ಅಚಲವು, ಸ್ಥಿರವಾಗಿದ್ದು ಅದು ಅತ್ಯಂತ ಸನಾತನವಾದದ್ದು ಅಂತ ಹೇಳ್ತಾನೆ. ಅಂದರೆ ಈ ಆತ್ಮವನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡಲಿಕ್ಕಾಗೋದಿಲ್ಲ, ಅದು ಸನಾತನ. ಅದು ಯಾವಾಗ ಅದು ಹುಟ್ಟಿತು ಅಂತ ಹೇಳೋದೇ ಕಷ್ಟ ಅಂತ, ಅದು ಪುರಾತನಕ್ಕಿಂತ ಪುರಾತನ, ಅದರಿಂದ ಅದು ಸನಾತನವಾದದ್ದು. ಅದನ್ನು ನಾಶ ಮಾಡುವುದಕ್ಕೆ ಯಾರಿಂದಲೂ ಯಾವುದರಿಂದಲೂ ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲದೇ ಇದ್ದಂಥದ್ದು. ಅವ್ಯಕ್ತ ಯಮಚಿಂತ್ಯೋ ಯಮ ವಿಕಾರ್ಯೋ ಯಮುಚ್ಯತೆ
ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಈ ಆತ್ಮ ಇದೆಯಲ್ಲ, ಅದು ಅವ್ಯಕ್ತ, ಅಚಿಂತ್ಯ ಮತ್ತು ವಿಕಾರರಹಿತ ಅಂತ ಹೇಳ್ತೇವೆ. ದೃಢನು ಆ ಜೀವಾತ್ಮ ಚಲಿಸನು, ಮೃಢನು ಕಣ್ಣಿಗೆ ಕಾಣಲೊಲ್ಲನು, ಬಿಡೆಲೊ ಪಲುಗುಣನೆ ಆತ್ಮದ ಕುರಿತು ಚಿಂತೆಯನು. ಕಡಲ ಶಯವನು ಒತ್ತಿ ಹೇಳಿದ ಒಡಲೊಳಡಗಿದ ಬೀಜದಂತ್ಯ, ಒಡೆಯ ಆ ಆತ್ಮನನು ಹಿಡಿಯಲು ಹೆಣಗದಿರು ಪಾರ್ಥ. ಹೀಗೆ ಅವ್ಯಕ್ತವೂ ಅಚಿಂತ್ಯವೂ ವಿಕಾರರಹಿತವೂ ಆಗಿದೆ ಈ ಆತ್ಮ. ಆದ್ದರಿಂದ ಹೇ ಅರ್ಜುನ, ಈ ಆತ್ಮವನ್ನು ಈಗ ಹೇಳಿದ ಎಲ್ಲ ಪ್ರಕಾರವಾಗಿ ನೀನು ತಿಳಿದುಕೊಂಡು ನೀನು ಶೋಕಿಸೋದಕ್ಕೆ ಯೋಗ್ಯನಲ್ಲಪ್ಪ. ಅರ್ಥಾತ್ ನಿನ್ನಂತಹ ವೀರನಿಗೆ ಯಾವ ಸಂದರ್ಭದಲ್ಲಿಯೂ ಕೂಡ ಶೋಕ ಅನ್ನೋದು, ದುಃಖ ಅನ್ನೋದು ತರ ಅಲ್ಲ, ಅದು ನಿನ್ನಂಥವನಿಗೆ ಅನುಚಿತವಾದದ್ದು ಅಂತ ಹೇಳ್ತಾನೆ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಅಂದರೆ ಏನು ಅಂತ ಕೇಳಿದರೆ, ಒಂದು ವೇಳೆ ನೀ ಆತ್ಮವನು ಸದಾ ಹುಟ್ಟುವವನು ಅಥವಾ ಸದಾ ಸಾಯುವವನು ಎಂದು ತಿಳಿದಿದ್ರೂ ಕೂಡ ಹೇ ಮಹಾಬಾಹೋ, ನೀನು ಈ ಪ್ರಕಾರವಾಗಿ ಶೋಕಿಸುವುದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾನೆ. ಅಂದರೆ ನೀನು ತಿಳ್ಕೊಂಡಿರೋದೇ ತಪ್ಪು ತಿಳ್ಕೊಂಡಿದೀಯಾ. ಒಂದು ವೇಳೆ ನೀನು ತಿಳ್ಕೊಂಡದ್ದು ಸತ್ಯ ಅಂತ ಆದರೂ ಕೂಡ ನೀನು ದುಃಖ ಪಡೋದಕ್ಕೆ ಎಂದಿಯೂ ಕೂಡ ಉಚಿತವಾದಂಥದ್ದಲ್ಲ. ನಿನಗೆ ದುಃಖ ಅನ್ನೋದು ತರ ಅಲ್ಲ. ಯಾಕೆ ಅಂತ ಕೇಳಿದರೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೆ ನ ತ್ವಂ ಶೋಚಿತುಮರ್ಹಸಿ. ಅಂದರೆ ಈ ಅಭಿಪ್ರಾಯಕ್ಕೆ ಅನುಸಾರವಾಗಿ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಮರಣ ನಿಶ್ಚಿತವಾಗಿದೆ. ನಾವು ಪುರಾಣಗಳಲ್ಲಿ ಅಥವಾ ರಾಮಾಯಣದಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ನೋಡಿದ್ದೇವೆ. ರಾಕ್ಷಸರು ಅಥವಾ ಇನ್ಯಾರೋ ದೇವರನ್ನು ಕುರಿತು ತಪಸ್ಸು ಮಾಡಿ ಅವರನ್ನು ಮೆಚ್ಚಿಸಿ ನೆಚ್ಚಿಸಿ ಒಲಿಸಿ ನನಗೆ ಮರಣ ಬರಬಾರ್ದು ಅಂತ ಕೇಳಿದರು, ಅಥವಾ ನನಗೆ ಇಂತಿಂಥ ರೀತಿಯಲ್ಲಿ ಮರಣ ಬರಬಾರ್ದು ಅಂತ ಕೇಳಿದರು. ಅಂತಹ ಯಾರಿಗೆ ಕೂಡ ಲೋಕದಲ್ಲಿ ಕೆಲವು ಚಿರಂಜೀವಿಗಳು ಅಂತ ಹೇಳ್ತೇವಲ್ಲ, ಅಂಥವ್ರನ್ನ ಹೊರತುಪಡಿಸಿದ್ರೆ ಲೋಕದಲ್ಲಿ ಯಾರಿಗೆ ಕೂಡ ಇಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತಂದರೆ ಒಂದು ಜೀವಿ ಹುಟ್ಟಿತು ಅಂತಂದರೆ ಅದಕ್ಕೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ. ಆ ಸಾವನ್ನು ಮುಂದಕ್ಕೆ ಹಾಕ್ಬೋದು ಬೇಕಾದರೆ, ಆದರೆ ಸಾವಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಸತ್ತಿದ್ದಾನೆ ಅಂತಂದರೆ ಅವನ ಜನನ ಆಗಿದೆ, ಇದು ನಿಶ್ಚಿತ. ಆದ್ದರಿಂದ ಈ ಪರಿಹಾರೋಪಾಯವಿಲ್ಲದ ವಿಷಯದಲ್ಲಿ ನೀನು ದುಃಖ ಪಡೋದು ಯೋಗ್ಯ ಅಲ್ಲ ಅಂತ ಹೇಳ್ತಾನೆ. ಅಂದರೆ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಕೇಳಿದ್ರೆ, ಹುಟ್ಟಿದವನು ಸಾಯ್ತಾನೆ, ಸತ್ತವನು ಹುಟ್ಟಿದ್ದಾನೆ ಅಂತ ಅರ್ಥ. ಇದು ಸಹಜವಾದ ಕ್ರಿಯೆ. ಇದರಲ್ಲಿ ದುಃಖ ಪಡೋದು ಏನೇನು ಇಲ್ಲ. ಅದರಿಂದ ನೀನು ಇದನ್ನು ಅರ್ಥ ಮಾಡ್ಕೋಬೇಕು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಹೇ ಅರ್ಜುನ, ಸಂಪೂರ್ಣ ಪ್ರಾಣಿಗಳು ಹುಟ್ಟುವ ಮೊದಲು ಅಪ್ರಕಟವಾಗಿದ್ದವು ಮತ್ತು ಸತ್ತ ನಂತರವೂ ಅಪ್ರಕಟವಾಗಿವೆ. ತಾಯಿಯ ಗರ್ಭದ ಒಳಗೆ ಎಲ್ಲಿಂದ ಬಂದು ಸೇರಿಕೊಂಡಿತು ಮಗು ಅಂತ ಕೇಳಿದ್ರೆ ಉತ್ತರ ಇಲ್ಲ ನಮ್ಮ ಹತ್ರ. ಸತ್ತ ಮೇಲೆ ಆ ಆತ್ಮ ಎಲ್ಲಿ ಹೋಗಿ ಸೇರಿಕೊಂಡಿತು ಅಂದರೆ ಉತ್ತರ ಇಲ್ಲ ನಮಗೆ. ಹಾಗೆ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅದು ಅಪ್ರಕಟಿತ, ಸತ್ತ ಮೇಲೆ ಕೂಡ ಅದು ಅಪ್ರಕಟಿತ. ಕೇವಲ ಮಧ್ಯದಲ್ಲಿ ಮಾತ್ರ ಆ ಮಗು ಹುಟ್ಟಿದಾಗ ಸಾಯುವವರೆಗೆ, ಭ್ರೂಣದಿಂದ ಗೋರಿಯವರೆಗೆ ಆ ಮಗು ಬದುಕ್ತದೆಯಲ್ಲ, ಆ ಜೀವಿ ಬದುಕ್ತದೆಯಲ್ಲ, ಅದು ಮಾತ್ರ ಪ್ರಕಟಿತವಾದ ರೂಪ. ಆದ್ದರಿಂದ ಇಂತಹ ದುಃಖದಲ್ಲಿ, ಇಂತಹ ಸ್ಥಿತಿಯಲ್ಲಿ ನೀನು ಯಾಕಿದ್ದೀಯಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕಾದಂಥ ಸತ್ಯ ಬೇರೆಯೇ ಇದೆ. ನೀನು ತಿಳಿದುಕೊಂಡದ್ದು ಎಂದಿಗೂ ಕೂಡ ಸತ್ಯ ಅಲ್ಲ ಅಂತ ಹೇಳ್ತಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಾಮಾಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಅಂದರೆ ಯಾರು ಒಬ್ಬ ಮಹಾಪುರುಷನೋ ಈ ಆತ್ಮವನ್ನು ಆಶ್ಚರ್ಯದಂತೆ ನೋಡುತ್ತಾನೋ, ಮತ್ತು ಹಾಗೆಯೇ ಬೇರೆ ಯಾರೋ ಮಹಾಪುರುಷನೇ ಇದರ ತತ್ವವನ್ನು ಆಶ್ಚರ್ಯದಂತೆ ವರ್ಣಿಸುತ್ತಾನೋ, ಬೇರೆ ಯಾರೋ ಅಧಿಕಾರಿ ಪುರುಷನು ಇದನ್ನು ಆಶ್ಚರ್ಯದಂತೆ ಕೇಳುತ್ತಾನೋ, ಮತ್ತು ಕೆಲವರಾದರೂ ಕೇಳಿಸಿಕೊಂಡರೂ ಇದನ್ನು ಯಾರೂ ಅರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಹೇಳಿದ ಜೀವ ಕೌತುಕ, ಒಬ್ಬ ತಿಳಿದನು ಅದುವೇ ಕೌತುಕ, ಅಬ್ಬ ಕೌತುಕಮಯವು ಆತ್ಮವನರಿತವರು ಯಾರು, ಸುಬ್ಬದ್ಯಾವರು ಹೆಸರು ಅಷ್ಟೇ ಮಬ್ಬುಗತ್ತಲೆಯಲ್ಲಿ ಇರುವರು, ಒಬ್ಬನೇ ಕಂಡವನು ಅವ ಈ ಜಗದ ಒಳಗಿಲ್ಲ. ಈ ಆತ್ಮದ ಬಗ್ಗೆ ಕೌತುಕವಾದ ಸಂಗತಿಯನ್ನು ತಿಳ್ಕೊಂಡವರು ಯಾರೂ ಇಲ್ಲ.
ಇದ್ರೂ ಅವರು ಕತ್ತಲೆಯಲ್ಲಿದ್ದಾರೆ, ಅಥವಾ ತಿಳ್ಕೊಂಡವರು ಈಗ ಇಲ್ಲಿಲ್ಲ ಅಂತ. ಅಂದರೆ ಯಾರೂ ಕೂಡ ಈ ಆತ್ಮದ ಸಿದ್ಧಾಂತವನ್ನು, ಆತ್ಮದ ಬಗ್ಗೆ ಸಂಪೂರ್ಣವಾದ ಸಂಬಂಧವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಯಾವಾಗಲೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತಮರ್ಹಸಿ. ಅರ್ಜುನ, ಈ ಆತ್ಮವು ಎಲ್ಲರ ಶರೀರಗಳಲ್ಲಿ ಸದಾ ಅವಧ್ಯವಾಗಿದೆ. ಈ ಕಾರಣದಿಂದ ಸಂಪೂರ್ಣ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದು ತರ ಅಲ್ಲ. ನಾವು ಹೇಳ್ತೇವಲ್ಲ, ಲಲಾಟ ಲಿಖಿತಾರೇಖ ಪರಿಮಾಷ್ಟುಂ ನ ಶಕ್ಯತೆ. ಹಣೆಯಲ್ಲಿ ಬರೆದ ಬರಹವನ್ನು ಅಳಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನೀನು ಈ ನಿನ್ನ ಮುಂದಿರುವ ಬಂಧು ಬಾಂಧವರನ್ನು ಕೊಲ್ಲಬೇಕಾಗ್ತದೆ, ಅವರು ಸಾಯ್ತಾರೆ ಅಂತ ನೀನು ಚಿಂತೆ ಮಾಡುವ ಅವಶ್ಯವೇ ಇಲ್ಲ. ಅವರಿಗಾಗಿ ನೀನು ಶೋಕಿಸುವುದು ಯೋಗ್ಯ ಇಲ್ಲ ಅಂತ ಹೇಳ್ತಾನೆ. ಮುಂದೆ ನೋಡಿ, ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮಾದ್ಯ ಯುದ್ಧಾಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಂದರೆ ಸ್ವಧರ್ಮವನ್ನು ನೋಡಿದರೂ ನೀನು ಭಯಪಡಲು ಯೋಗ್ಯನಲ್ಲ. ನೀನು ಕ್ಷತ್ರಿಯನು. ಕ್ಷತ್ರಿಯರಿಗೆ ಯುದ್ಧ ಅಂತಂದರೆ ಅದು ತಮ್ಮ ಪರಾಕ್ರಮವನ್ನು ಹೊರಗೆ ಹಚ್ಚುವ ಒಂದು ಬಿಲ್ಲ ಹಬ್ಬ. ಅದು ನಿನ್ನಂಥವನು ಖುಷಿ ಪಡಬೇಕು, ಯುದ್ಧ ಬಂತು ಅಂತ. ನಿನ್ನ ಪರಾಕ್ರಮವನ್ನು ಲೋಕಮುಖಕ್ಕೆ ತಿಳಿಸುವುದಕ್ಕೆ ಇದಕ್ಕಿಂತ ಒಳ್ಳೆಯ ಸದಾವಕಾಶ ಖಂಡಿತವಾಗಿಯೂ ಇಲ್ಲ. ಆ ಕಾರಣದಕ್ಕಾಗಿ ನೀನು ಭಯಪಡೋದಕ್ಕೆ ಯೋಗ್ಯನಲ್ಲ. ಅಂದರೆ ನೀನು ಭಯಪಡಬಾರದು. ಯಾಕೆ ಅಂತ ಕೇಳಿದ್ರೆ, ಕ್ಷತ್ರಿಯನಾದವನಿಗೆ ಧರ್ಮಯುಕ್ತನಾದ ಯುದ್ಧದಿಂದ ಮಿಗಿಲಾದ ಶ್ರೇಯಸ್ಕರವಾದ ಕರ್ತವ್ಯ ಬೇರೆ ಯಾವುದು ಕೂಡ ಇಲ್ಲ ಅಂತ. ನಮ್ಮಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇತ್ತು. 4 ರೀತಿಯಲ್ಲಿ ಕೆಲಸಗಳನ್ನು ವಿಂಗಡಣೆ ಮಾಡಿದ್ರು. 4 ಜನರಿಗೆ ಸರಿಸಮಾನವಾದ ಗೌರವ ಸ್ಥಾನಮಾನಗಳು ಇತ್ತು. ಅಲ್ಲಿ ಯಾರು ಮೇಲು ಕೀಳು ಅಂತ ಇರಲಿಲ್ಲ. ಮುಂದೆ ಅದು ಕಾಲಕ್ರಮದಲ್ಲಿ ಸಿಕ್ಕಿ ತಪ್ಪು ತಿಳುವಳಿಕೆಯಿಂದಾಗಿ ಹಾಗೆ ಆಯಿತು ಬಿಟ್ಟರೆ, ಅದು 4 ವರ್ಣ ವ್ಯವಸ್ಥೆಯಲ್ಲಿ ಇದ್ದವರಿಗೆ ಸರಿಸಮಾನವಾದ ಗೌರವ, ಮನ್ನಣೆ, ಪ್ರಾಶಸ್ತ್ಯ ಎಲ್ಲವೂ ಕೂಡ ಇತ್ತು. ಒಂದು ವರ್ಣದವರು ಇನ್ನೊಂದು ವರ್ಣವನ್ನು ಅನೇಕ ಕಾರಣಗಳಿಗಾಗಿ ಆಶ್ರಯಿಸಿದ್ದರು. ಅದರಿಂದ ಇಲ್ಲಿ ಯಾವುದೂ ಕೂಡ ಯಾವುದು ಉಚಿತ ಅಂತ ಕೇಳಿದ್ರೆ ಕ್ಷತ್ರಿಯರಿಗೆ ಯುದ್ಧವೇ ಉಚಿತ ಅಂತ. ಅದರಿಂದ ನೀನು ನಿನ್ನ ಕರ್ತವ್ಯವನ್ನು, ನಿನ್ನ ಧರ್ಮವನ್ನು ನೀನು ಪರಿಪಾಲಿಸಬೇಕು ಅಂತ. ಕ್ಷತ್ರಿಯರಿಗಿದು ಶ್ರೇಷ್ಠ ಧರ್ಮವು ಕ್ಷಾತ್ರವಧುವೆ ದ್ವಾರ ಸ್ವರ್ಗಕ್ಕೆ ಪಾತ್ರತೆಯು ಬರಲಿಹುದು ಭೋಗಕ್ಕೆ ಸೆಣಸಲನುವಾಗು ನಾತ್ರ ಸಂಶಯ ಧರ್ಮ ಯುದ್ಧದಿ ಕ್ಷಾತ್ರದಿಂದಲಿ ಹೋರದವಗೆ ಧರಿತ್ರಿಯಲ್ಲಪ ಕೀರ್ತಿ ಆತನು ಪಾಪಿ ಎನಿಸುವನು. ಅರ್ಜುನ, ಕ್ಷತ್ರಿಯರಿಗೆ ಯುದ್ಧವೇ ಶ್ರೇಷ್ಠವಾದ ಧರ್ಮ. ಕ್ಷಾತ್ರವಧುವೇ ದ್ವಾರ ಸ್ವರ್ಗಕ್ಕೆ. ಸ್ವರ್ಗಕ್ಕೆ ಹೋಗುವ ದಾರಿ ಯಾವುದು ಅಂತ ಕೇಳಿದ್ರೆ ಯುದ್ಧವೇ ಹೌದು ಅಂತ. ಹಾಗಾಗಿ ಪಾತ್ರತೆಯು ಬರಲಿಹುದು ಭೋಗಕ್ಕೆ ಸೆಣಸಲನುವಾಗು. ನಿನಗೆ ಒಂದು ಪಾತ್ರತೆ, ಒಂದು ಯೋಗ್ಯತೆ, ಒಂದು ಮನ್ನಣೆ, ಜನಮನ್ನಣೆ, ಕೀರ್ತಿ ಎಲ್ಲವೂ ಬರ್ತದೆ. ಕ್ಷತ್ರಿಯನಾದವನು ಹಂಬಲಿಸುವ ಸಂಪತ್ತು, ಅಧಿಕಾರ ಎಲ್ಲವೂ ಕೂಡ ಬರ್ತದೆ. ನೀನೇನು ಮಾಡಬೇಕು? ಸೆಣಸಲು ಅನುವಾಗು, ಯುದ್ಧಕ್ಕೆ ನೀನು ಸಿದ್ಧನಾಗು. ನಾತ್ರ ಸಂಶಯ, ಈ ವಿಚಾರದಲ್ಲಿ ನೀನು ಸಂಶಯ ಮಾಡಬೇಡ. ಧರ್ಮ ಯುದ್ಧದಿ ಕ್ಷಾತ್ರದಿಂದಲೇ ಹೋರದವನಿಗೆ ಧರಿತ್ರಿಯಲ್ಲಿ ಅಪಕೀರ್ತಿ ಆತನು ಪಾಪಿ ಎನಿಸುವನು. ನೀನು ಧರಿತ್ರಿಯಲ್ಲಿ, ಈ ಭೂಮಿಯಲ್ಲಿ ಶಾಶ್ವತವಾಗಿ ಅಪಕೀರ್ತಿಗೆ ಭಾಜನನಾಗ್ತೀಯ. ಆದ್ದರಿಂದ ನೀನು ಈ ವಿಚಾರಗಳನ್ನು ಬಿಟ್ಟು ಏನು ಮಾಡಬೇಕು ಅಂತ ಕೇಳಿದ್ರೆ, ಪಾರ್ಥ ತನ್ನಿಂದ ತಾನೇ ಪ್ರಾಪ್ತನಾದ ಮತ್ತು ತೆರೆದಿರುವ ಸ್ವರ್ಗದ ದ್ವಾರರೂಪದಂತಿರುವ ಈ ಪ್ರಕಾರದ ಯುದ್ಧವನ್ನು ಭಾಗ್ಯಶಾಲಿಯಾದ ಕ್ಷತ್ರಿಯರಿಗೆ ಮಾತ್ರ ಸಿಗುವಂಥ ಅವಕಾಶವನ್ನು ನೀನೇನು ಮಾಡಬೇಕು? ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾನೆ. ಅತಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಒಂದು ವೇಳೆ ನೀನು ಧರ್ಮಯುಕ್ತವಾದ ಈ ಯುದ್ಧವನ್ನು ಮಾಡುವುದಿಲ್ಲ ಅಂತ ಆದರೆ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಲೋಕದಲ್ಲಿ ಪಡೆದುಕೊಳ್ತೀಯ ಅಂತ ಹೇಳ್ತಾನೆ. ಹಾಗಾಗಿ ಹಿಂದೆ ಹೆಜ್ಜೆಯ ನಿಕ್ಕಿದರೆ ನೀ ಮಂದಮತಿಯನ್ನಿಸುವೆ ಜನಮನ ಬಂದ ತೆರದಲ್ಲಿ ನಿನ್ನ ಹೀಯಾಳಿ ಪರುಲೋಕದಲ್ಲಿ. ಇಂದು ವಂಶೋದ್ಭವನೆ ಧೈರ್ಯದಿ ಮುಂದುವರಿ ನೀ ಗೆದ್ದು ಬಂದರೆ ಚಂದದಿಂದಲಿ ರಾಜ್ಯ ಸತ್ತರೆ ಸ್ವರ್ಗ ವೈಭೋಗ. ನೋಡಪ್ಪ, ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಹಿಂದೆ ಬಂದೆ ಅಂತ ಇದ್ರಾದರೆ ಲೋಕ ನಿನ್ನನ್ನು ಹೀಯಾಳಿಸ್ತದೆ, ನಿಂದಿಸ್ತದೆ. ಅಂತಹ ಬಂಡವಾಳು ಅದು ಬದುಕಿಯೂ ಕೂಡ ಸತ್ತ ಹಾಗೆ ಅಂತ. ಅದರಿಂದ ಇಂದು ವಂಶೋದ್ಭವನೆ ಅರ್ಜುನ, ಧೈರ್ಯದಿ ನೀನು ಮುಂದುವರಿ,
ಗೆದ್ದು ಬಂದರೆ ಚಂದದಿಂದ ನಿನಗೆ ರಾಜ್ಯ ಸಿಗ್ತದೆ. ಒಂದು ವೇಳೆ ಸತ್ತೆ ಅಂತಲೇ ಭಾವಿಸೋಣ, ಆಗಲೂ ನೀನು ಚಿಂತೆ ಮಾಡಬೇಕಾದದಿಲ್ಲ. ಸ್ವರ್ಗ ವೈಭೋಗ, ಇಂದ್ರನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಸ್ವರ್ಗಕ್ಕೆ. ಹಾಗಾಗಿ ನೀನು ದಯವಿಟ್ಟು ಅರ್ಥ ಮಾಡ್ಕೋ, ನೀನು ಯುದ್ಧಕ್ಕೆ ಸಿದ್ಧನಾಗು. ವೈಭೋಗಗಳು ಗೆದ್ದರೆ ಸಿಗ್ತದೆ, ಸೋತ್ರೆ ಸ್ವರ್ಗವೇ ಸಿಗ್ತದೆ. ಆದ್ದರಿಂದ ನೀನು ಚಿಂತೆಯನ್ನು ಮಾಡಬೇಕಾಗಿ ಇಲ್ಲ ಅಂತೇಳಿ ಹೇಳ್ತಾನೆ. ಇಷ್ಟು ಹೇಳಿದರೂ ಕೂಡ ಅರ್ಜುನನ ವಿಷಾದ ಕಡಿಮೆ ಆಗಲಿಲ್ಲ. ಅವನ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ದ್ವಂದ್ವ ಹೋಗಲಿಲ್ಲ. ಮತ್ತೆ ಭಗವಂತ ಏನೆಲ್ಲ ವಿಚಾರಗಳನ್ನು ತಿಳುಹಿದ ಮತ್ತು ಅರ್ಜುನ ಮುಂದೆ ಏನು ಮಾಡಿದ ಅನ್ನುವುದನ್ನು ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ. ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಒಂದೂರಿನವರಾದಂಥ ಪ್ರಶಾಂತ್ ಹೆಗಡೆ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಒಂದೂರು, ಅರೆಅಂಗಡಿ ಹಾಗೆ ಹೊನ್ನಾವರದಲ್ಲಿ ಪೂರೈಸಿದ್ರು. ಕನ್ನಡ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಸಾಹಿತ್ಯ, ಯಕ್ಷಗಾನ ಹಾಗೂ ಸಂಘಟನೆಗಳಲ್ಲಿ ಆಸಕ್ತಿ ಹಾಗೂ ಅಭಿರುಚಿ ಹೊಂದಿರುವಂಥ ಪ್ರೊಫೆಸರ್ ಅತ್ಯುತ್ತಮ ನಿರೂಪಕರಾಗಿ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಹೊನ್ನಾವರದ ಹಣತೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಜಗಲಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೊನ್ನಾವರದ ಕವಿತೆಗಳು ವಿಶ್ವಭಾರತಿ, ಚಂದ್ರಪ್ರಭಾ, ದಾಂಪತ್ಯ ದೀವಿಗೆ ಇವರ ಸಂಪಾದಿತ ಕೃತಿಗಳು. ಪ್ರಸ್ತುತ ಹೊನ್ನಾವರದ SDM ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಳೆದ 1 ದಶಕದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.